ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಖಾರದೊಳಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಚಪಾತಿ ಹದದಲ್ಲಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕಿದು. ಎಲ್ಲ ನಾದೆ ಆದಮೇಲೆ ಒಂದು 10 ನಿಮಿಷ ಇದನ್ನ ನೆನೆಯಕ್ಕೆ ಬಿಡಬೇಕು. ಇನ್ನು ನೆಕ್ಸ್ಟು ಖಾರದ ಹೂರಣ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ಇದು ಅದರೊಳಗೆ ತುಂಬಿ ಮಾಡೋವಂಥದ್ದು, ಅಂದರೆ ಹೋಳಿಗೆ ಮಾಡ್ತೀವಲ್ಲ ನಾವು ಅದೇ ರೀತಿ ಖಾರದ್ದು ಮಾಡೋದು. ಫಸ್ಟಿಗೆ ಇಲ್ಲಿ ಒಂದು 2 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ, ಅಂದರೆ ಬಜ್ಜಿ ಮಾಡೋ ಹಿಟ್ಟು ಅಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಸೆ ಖಾರ, ಅಂದರೆ ಗ್ರೀನ್ ಚಿಲ್ಲಿ ಬಳಸ್ಕೊಂಡು ಮಾಡೋವಂಥ ಪೇಸ್ಟ್ ಇದು. ಇದಕ್ಕೆ ಜೀರಿಗೆ ಹಾಗೆ ಉಪ್ಪು, ಅಲ್ಲ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಚಿಲ್ಲಿ ಜೊತೆಗೆ. ಇದನ್ನ ಇಲ್ಲಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಫ್ಲೇವರ್ಗೆ ಜೀರಿಗೆ, ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ. ಈಗ ನೀರು ಹಾಕ್ಕೊಂಡು ಸ್ವಲ್ಪ ನಾದ್ಕೋಬೇಕು ಕೈಯಿಂದನೇ. ಸ್ವಲ್ಪ ಎಣ್ಣೆ, 1-2 ಚಮಚಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಲಾಂಗ್ ವಿಡಿಯೋಸ್ ಮಾಡ್ತಾ ಇರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇಕು ಅಂತ ಏನೂ ಇಲ್ಲ, ಓನ್ಲಿ ತುಪ್ಪ ಹಚ್ಕೊಂಡು ತಿಂದರೆ ತುಂಬ ಸಕ್ಕತ್ತಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈಗ ರೆಸಿಪಿ ಕಡೆ ಬರೋಣ. ಈಗ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಈ ಥರ ಹದದಲ್ಲಿ ಇರಬೇಕು. ಇನ್ನು ಸ್ವಲ್ಪ ಹೊತ್ತು ಹಾಗೆ ನೆನೆಯಕ್ಕೆ ಬಿಡಬೇಕು 2 ಹಿಟ್ಟನ್ನು. ಇವಾಗ ಚಿಕ್ಕದಾಗಿ ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕು. ಸೇಮ್ ನಾವು ಚಪಾತಿ ಮಾಡ್ತೀವಲ್ಲ ಅದೇ ಥರ ಚಿಕ್ಕದಾಗೇ ಉಳ್ಳಿ ಇರಬೇಕು ಇವು ಕೂಡ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಯಾವ್ಯಾವ ರೆಸಿಪಿ ಟ್ರೈ ಮಾಡಲಿ ಅಂತ ನೀವು ನನ್ನ ಕಾಮೆಂಟಲ್ಲಿ ತಿಳಿಸಿದರೆ ನಾನು ಆ ರೆಸಿಪಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವ ಥರ ರೆಸಿಪೀಸ್ ಇಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸ್ವೀಟು, ಸ್ನ್ಯಾಕ್ಸು ಅಥವಾ ರಸಮ್ಸು ಅಥವಾ ರೈಸ್ ಐಟಮ್ಗಳಲ್ಲಿ ಇಷ್ಟನೋ ಅಂತ ನಂಗೆ ತಿಳಿಸಿ. ಇವಾಗ ಎಲ್ಲ ಉಳ್ಳಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಾಯಿತು. ನೆಕ್ಸ್ಟು ನಾವು ಮಾಡ್ಕೊಂಡಿದ್ವಲ್ಲ ಹೂರಣನ, ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ನಾನಿವಾಗ ತೋರಿಸ್ತಿದ್ದೀನಲ್ಲ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿ. ಇವಾಗ ಎಲ್ಲ ತುಂಬೋದಾದಮೇಲೆ ಇವಾಗ ನೀವು ಚಪಾತಿ ಹೇಗೆ ಲಟ್ಟಿಸ್ಕೊತೀರೋ ಅದೇ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ಚಿಕ್ಕ ಗಾತ್ರದಲ್ಲಿ ಇರೋದ್ರಿಂದ ನಾನು ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಎಲ್ಲ ರೆಡಿ ಆದಮೇಲೆ ತವಾನ ಬಿಸಿ ಮಾಡ್ಕೊಂಡು ಹಾಕಿಟ್ಕೋಬೇಕು 1-2 ನಿಮಿಷ ಮುಂಚೆನೇ. ಇದನ್ನ ಲಟ್ಟಿಸುವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೊಂಡು ಲಟ್ಟಿಸ್ಕೋಬೋದು. ಇದನ್ನ ದೊಡ್ಡ ಗಾತ್ರದಲ್ಲೆಲ್ಲ ಲಟ್ಟಿಸ್ಕೋಬಾರ್ದು, ಯಾಕಂದರೆ ಒಳಗಡೆ ತುಂಬಿರೋ ಈ ಹೂರಣ ಎಲ್ಲ ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ನೀಟಾಗಿ ತುಂಬದೆ ಹೋದರೆ ಒಂದು ಕಡೆ ಬರೀ ಮೈದಾ ಬರುತ್ತೆ, ಒಂದು ಕಡೆ ಬರೀ ಹಸೆ ಖಾರ ಬರುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ತುಂಬ್ಕೋಬೇಕು ತುಂಬುವಾಗಲೇ. ಇಷ್ಟೇ ಲಟ್ಟಿಸ್ಕೊಳ್ಳೋದು ಸಾಕು. ಇದಕ್ಕೆ ಜಾಸ್ತಿ ಲಟ್ಟಿಸ್ಕೊಂಡ್ರೆ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ಇದು ತುಂಬ ತೆಳುವು ಇರಬಾರ್ದು. ಹಾಗಾಗಿ ನಾವು ಮೀಡಿಯಮ್ ಆಗಿ ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ಇನ್ನು ತವಾ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದ್ರ ಮೇಲೆ ಇವಾಗ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿ 2 ಕಡೆ ಬೇಯಿಸ್ಕೋಬೇಕಾಗತ್ತೆ. ಇನ್ನು ಎಲ್ಲನೂ ಇದೇ ಥರ ಲಟ್ಟಿಸ್ಕೋಬೇಕು. ನೀವು ಎಣ್ಣೆ ಬದಲಿ ತುಪ್ಪ ಕೂಡ ಹಾಕೊಂಡು ಬೇಯಿಸ್ಕೋಬಹುದು. ಇನ್ನು ಮೈದಾ ಬದಲು ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಇದೇ ಥರ ಸ್ಟೆಪ್ಪಲ್ಲಿ ನೀವು ಮೈದಾ ಬದಲು ಗೋಧಿನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನೀವು ಚಪಾತಿ ಹೇಗೆ ಮಾಡೋಕ್ಕೆ ಲಟ್ಟಿಸ್ಕೊಂಡಿರ್ತೀರ ಅದೇ ಹುಳಿಯಿಂದಲೇ ನಾವು ಮಾಡ್ಕೋಬೋದು ಇದನ್ನ. ಇನ್ನು ಹಸೆ ಖಾರ ಇದ್ದರೆ ಸಾಕಿದ್ದಕ್ಕೆ ಕಡಲೆ ಹಿಟ್ಟು ಹಸೆ ಖಾರನ ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ಇದೇ ಥರ ಬರ್ತವೆ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಜಸ್ಟ್ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು, ಮೈದಾ ಹಿಟ್ಟು ಹಾಗೆ ಹಸೆ ಖಾರ. ಇಷ್ಟಿದ್ದರೆ ಒಂದು 15 ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ. ನೋಡಿದ್ರಲ್ಲ ಹೇಗಾಗಿತ್ತು ರೆಸಿಪಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದ್ರ ಜೊತೆ ಯಾವ ಪಲ್ಯನೂ ಬೇಡ, ಯಾವ ಚಟ್ನಿನೂ ಬೇಡ, ಓನ್ಲಿ ತುಪ್ಪ ಒಂದಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ತುಂಬ ಟೈಮೂ ಹಿಡಿಯಲ್ಲ, ಒಂದು 15-20 ನಿಮಿಷ ಸಾಕು. ಇದಕ್ಕೆ ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದೇ ಥರ ಫುಡ್ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. Eat good, be happy. Bye.